ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಸುಭಾಷಿತವನ್ನು ನೋಡೋಣ. ಸುಭಾಷಿತ ರತ್ನ ಭಂಡಾಗಾರದಿಂದ ಆಯ್ದಂಥ ಒಂದು ಸುಭಾಷಿತವನ್ನು ನೋಡೋಣ. ಕಾರ್ಯೇಷು ಮಂತ್ರಿ ಕರುಣೇಷು ದಾಸಿ, ಕಾರ್ಯೇಷು ಮಂತ್ರಿ ಕರುಣೇಷು ದಾಸಿ, ಭೋಜೇಷು ಮಾತಾ ಶಯನೇಷು ರಂಭಾ, ಭೋಜೇಷು ಮಾತಾ ಶಯನೇಷು ರಂಭಾ, ಧರ್ಮೇ ಅನುಕೂಲ ಕ್ಷಮಯಾ ಧರಿತ್ರಿ, ಧರ್ಮೇ ಅನುಕೂಲ ಕ್ಷಮಯಾ ಧರಿತ್ರಿ, ಷಾಡ್ಗುಣ್ಯಯುಕ್ತ ಕುಲಮೋದ್ಧರಿತ್ರಿ, ಷಾಡ್ಗುಣ್ಯಯುಕ್ತ ಕುಲಮೋದ್ಧರಿತ್ರಿ, ಕಾರ್ಯೇಷು ಮಂತ್ರಿ ಕರುಣೇಷು ದಾಸಿ, ಕಾರ್ಯೇಷು ಮಂತ್ರಿ ಕರುಣೇಷು ದಾಸಿ. ಅದ್ಭುತವಾದಂಥ ಒಂದು ಸುಭಾಷಿತ. ಈ ಸುಭಾಷಿತದ ಅರ್ಥವನ್ನು ತಿಳ್ಕೊಳ್ಳೋಣ ನಾವು ಇವಾಗ. ಕಾರ್ಯೇಷು ಮಂತ್ರಿ, ಯಾವುದೇ ಕೆಲಸದಲ್ಲಿ ಹೆಂಡತಿಯಾದವಳು ಮಂತ್ರಿಯ ತೆರದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸುಭಾಷಿತಕಾರ ಇದನ್ನು ಹೇಳ್ತಾನೆ. ಕಾರ್ಯೇಷು ಮಂತ್ರಿ, ಕೆಲಸ ಕಾರ್ಯಗಳನ್ನು ಮಂತ್ರಿಯ ರೂಪದಲ್ಲಿ ಅದನ್ನು ಮಾಡಿದರೆ ಮಾತ್ರ 6 ಗುಣಗಳನ್ನು, ಷಾಡ್ಗುಣ್ಯಯುಕ್ತ ಕುಲಮುದ್ಧರಿತ್ರಿ, ಈ 6 ಗುಣಗಳನ್ನು ಹೊಂದಿದಂತಹ ಸ್ತ್ರೀ ಕುಲವನ್ನು ಉದ್ಧಾರ ಮಾಡ್ತಾಳೆ ಅಂತ ಹೇಳ್ತಾರೆ. ಕಾರ್ಯೇಷು ಮಂತ್ರಿ, ಮಂತ್ರಿಯ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಕರುಣೇಷು ದಾಸಿ, ದಾಸಿಯ ರೀತಿಯಲ್ಲಿ ಕರುಣೆಯನ್ನು ಹೊಂದಿರಬೇಕು. ಭೋಜ್ಯೇಷು ಮಾತಾ, ತಾಯಿಯ ರೀತಿಯಲ್ಲಿ ಊಟವನ್ನು ಬಡಿಸಬೇಕು. ಶಯನೇಷು ರಂಭಾ, ಶಯ್ಯಾಗಾರದಲ್ಲಿ ಮಲಗುವ ಕೋಣೆಯಲ್ಲಿ ರಂಭೆಯ ರೀತಿಯಲ್ಲಿ ಸುಖವನ್ನು ಕೊಡಬೇಕು ಅಂತ ಹೇಳ್ತಾನೆ. ಧರ್ಮೇ ಅನುಕೂಲ ಕ್ಷಮಯಾ ಧರಿತ್ರಿ, ಧರ್ಮೇ ಅನುಕೂಲ, ಧರ್ಮ ಕಾರ್ಯಗಳಿಗೆ ಅನುಕೂಲವಾಗಿರಬೇಕು. ಕ್ಷಮಯ ಧರಿತ್ರಿ ಅಂತ ಹೇಳ್ತಾರೆ. ಕ್ಷಮೆಯಲ್ಲಿ ಭೂಮಿ ತಾಯಿಯ ರೀತಿಯಲ್ಲಿ ಇರಬೇಕು. ಕ್ಷಮಯ ಧರಿತ್ರಿ, ಈ 6 ಗುಣಗಳಾಯಿತು. ಇವಾಗ ಈ 6 ಗುಣಗಳನ್ನು ಯಾವ ಸ್ತ್ರೀ, ಯಾವ ಹೆಂಡತಿಯಾದವಳು ಇದನ್ನು 6 ಗುಣಗಳನ್ನು ಅಳವಡಿಸಿಕೊಂಡಿರ್ತಾಳೋ ಅವಳು ಅವರ ಕುಲವನ್ನು ಉದ್ಧಾರ ಮಾಡ್ತಾಳೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಹೇಳಬೇಕಾದರೆ ಈ ಎಲ್ಲ ಗುಣಗಳು ಆ ಸ್ತ್ರೀಯಲ್ಲಿ, ಆ ನಾರಿಯಲ್ಲಿ ಇದ್ರೆ ಮಾತ್ರ ಒಂದು ಸಂಸಾರವನ್ನು ಉದ್ಧಾರ ಮಾಡ್ತಾಳೆ, ಒಂದು ಕುಲವನ್ನು ಉದ್ಧಾರ ಮಾಡ್ತಾಳೆ, ಒಂದು ವಂಶವನ್ನು ಉದ್ಧಾರ ಮಾಡ್ತಾಳೆ. ಇವಾಗ ಒಂದೊಂದಾಗಿ ನೋಡೋಣ. ಕಾರ್ಯೇಷು ಮಂತ್ರಿ ಅಂತ ಹೇಳ್ತಾರೆ. ಕಾರ್ಯೇಷು ಮಂತ್ರಿ ನೋಡಿ, ರಾಜನ ರಾಜ್ಯ ಎಷ್ಟೇ ವಿಸ್ತಾರವಾಗಿರಬಹುದು, ಆದರೆ ಅಲ್ಲಿ ಮಂತ್ರಿಯ ಪಾತ್ರ ತುಂಬ ದೊಡ್ಡದು. ಅಂದರೆ ರಾಜನಿಗೆ ಸಂಪೂರ್ಣವಾದ ವಿವರವನ್ನು ಒದಗಿಸುವಂಥವನು ಮಂತ್ರಿ. ಅದೇ ರೀತಿಯಾಗಿ ಆ ವಿಷಯಕ್ಕೆ ತಕ್ಕ ಹಾಗೆ ಅದಕ್ಕೆ ಕಾರ್ಯರೂಪವನ್ನು ತರುವಂಥವನು ಮಂತ್ರಿಯೇ. ಈ ರೀತಿಯಲ್ಲಿ ಮಾಡಿದರೆ ಈ ರೀತಿ ಆಗತ್ತೆ ಅನ್ನುವಂಥ ಒಂದು ವಿಷಯವನ್ನು ರಾಜರ ಕಿವಿಗೆ ಹಾಕುವವನು ಮಂತ್ರಿಯೇ. ಅವನು ಸರಿಯಾಗಿ ಅಲ್ಲಿ ಕೆಲಸ ನಿರ್ವಹಿಸಿಲ್ಲ ಅಂತ ಆದರೆ ಅವನು ರಾಜ ಎಷ್ಟೇ ಎತ್ತರದವನಾಗಿದ್ದರೂ ಸಹಿತ, ಎಷ್ಟೇ ದೊಡ್ಡ ರಾಜ ಆದರೂ ಸಹಿತ ಅವನು ರಾಜ್ಯದಿಂದ ಕೆಳಗಿಳಿಯಬೇಕಾಗತ್ತೆ. ಯಾಕೆಂದರೆ ರಾಜ್ಯಭಾರ ಮಾಡಲಿಕ್ಕೆ ಆಗೋದಿಲ್ಲ ಅವನಂತ, ಮಂತ್ರಿ ಸರಿಯಾಗಿಲ್ಲ ಅಂದರೆ. ಅದಕ್ಕೋಸ್ಕರವಾಗಿ
ಅಂಥ ಮಂತ್ರಿ ಆಗಬೇಕು ಅಂತ ಹೇಳ್ತಾಳೆ. ಕಾರ್ಯದಲ್ಲಿ ಮಂತ್ರಿ ಆಗಬೇಕು, ಉತ್ತಮವಾದ ಮಂತ್ರಿ ಆಗಬೇಕು. ಒಳ್ಳೆಯ ರೀತಿಯಲ್ಲಿ ಮಂತ್ರಿ ಏನು ಕೆಲಸವನ್ನು ಮಾಡ್ತಾನೋ ಆ ರೀತಿಯಲ್ಲಿ ಹೆಂಡತಿಯೂ ಸಹಿತ ಕೆಲಸವನ್ನು ಮಾಡಬೇಕು. ಅಂದರೆ ರಾಜನಿಗೆ ಸಲಹೆ ಕೊಡುವ ಹಾಗೆ ಹೆಂಡತಿಯೂ ಸಹಿತ ಗಂಡನಿಗೆ ಸರಿಯಾದ ಸಲಹೆಯನ್ನು ಕೊಡಬೇಕು. ಸರಿಯಾದ ಸಲಹೆಯನ್ನು ಕೊಡಬೇಕು. ಮಂತ್ರಿ ಹೇಗೆ ರಾಜನಿಗೆ ಸರಿಯಾಗಿ ಸಲಹೆಯನ್ನು ಕೊಡ್ತಾನೋ ಆ ರೀತಿಯಲ್ಲಿ ಹೆಂಡತಿ ಗಂಡನಿಗೆ ಸಲಹೆಯನ್ನು ಕೊಡಬೇಕು ಅಂತೇಳಿ. ಕಾರ್ಯೇಶು ಮಂತ್ರಿ ಕರುಣೇಶು ದಾಸಿ. ಕರುಣೆಯನ್ನು ತೋರಬೇಕು ಅಂತಾದರೆ, ಕರುಣಾಮೂರ್ತಿ ಆಗಬೇಕು ಅಂತಂದ್ರೆ ದಾಸಿಯ ರೀತಿಯಲ್ಲಿ ಕರುಣೆಯನ್ನು ತೋರಿಸಬೇಕು ಅಂತ ಹೇಳ್ತಾರೆ ನೋಡಿ. ದಾಸಿಯ ರೀತಿಯಲ್ಲಿ ಅಂದರೆ, ದಾಸಿ ಅಂದರೆ ನಮ್ಮ ಸೇವಕ ವರ್ಗದವರು ನಮಗೆ ಯಾವ ರೀತಿಯಲ್ಲಿ ಕರುಣೆಯನ್ನು ತೋರಿಸ್ತಾರೋ ಆ ರೀತಿಯಲ್ಲಿ ಹೆಂಡತಿಯಾದವಳು ಗಂಡನಿಗೆ ಕರುಣೆಯನ್ನ ತೋರಿಸಬೇಕು ಅಂತ ಹೇಳ್ತಾರೆ. ಸೇವಕ ವರ್ಗದವರು, ನಮ್ಮ ಸೇವಕ ವರ್ಗದವರು ಯಾರ್ಯಾರೆಲ್ಲ ಇರ್ತಾರೆ ಅವರೆಲ್ಲ ಯಾವ ರೀತಿಯಲ್ಲಿ ಕರುಣೆಯನ್ನು ತೋರಿಸ್ತಾರೆ ನೋಡಿ. ನಾವೇನೇ ಇದ್ರೂ ಸಹಿತ, ನಾವು ಹೇಗೆ ಮಾಡಿದರೂ ಸಹಿತ ಅವರು ನಮ್ಮನ್ನ ಇಲ್ಲ ಒಳ್ಳೇದಾಯಿತು ಬಿಡಿ, ನೀವು ಮಾಡಿರೋದಲ್ವಾ, ತೊಂದರೆ ಏನಿಲ್ಲ, ಈ ರೀತಿಯಲ್ಲಿ ಕ್ಷಮಿಸುವಂತಹದ್ದು, ಕರುಣೆಯನ್ನು ತೋರಿಸುವಂತಹದ್ದು, ಆ ರೀತಿಯಲ್ಲಿ ಕರುಣೆಯನ್ನು ತೋರಿಸಬೇಕು ಹೆಂಡತಿ ಆದವಳು ಅಂತ ಹೇಳ್ತಾರೆ. ಆಮೇಲೆ ಭೋಜ್ಯೇಶು ಮಾತಾ, ಊಟ ಬಡಿಸುವುದರಲ್ಲಿ ಯಾರು ಹಾಗಿರಬೇಕು ಅಂದರೆ ತಾಯಿಯೇ ಹಾಗೆ ಇರಬೇಕಂತೆ ನೋಡಿ. ಹೆಂಡತಿಯಾದವಳು ಊಟ ಬಡಿಸಬೇಕಾದ್ರೆ ತಾಯಿಯ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಊಟ ಬಡಿಸಬೇಕಂತೆ. ತಾಯಿಗೆ ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗ ತಿನ್ಲಿ ಅಂತಲೇ ಬಡಿಸ್ತಾಳೆ ಅವಳು. ನನಗೆಲ್ಲೋ ಖಾಲಿಯಾಗಿ ಹೋಗ್ಬಿಡತ್ತೇನೋ ಅಂತ ಬಡಿಸೋದೇ ಇಲ್ಲ. ನನಗೆ ಖಾಲಿ ಆದರೆ ಆಗಲಿ, ಅವನು ಚೆನ್ನಾಗಿ ತಿಂದರೆ ಸಾಕು, ನನ್ನ ಮಗ ಚೆನ್ನಾಗಿ ತಿಂದರೆ ಸಾಕು ಅಂತ ಅವಳು ಬಡಿಸ್ತಾಳಂತೆ. ಆ ರೀತಿಯಲ್ಲಿ ಭೋಜ್ಯೇಶು ಮಾತಾ, ಅನ್ನ ಬಡಿಸೋದ್ರಲ್ಲಿ, ಊಟವನ್ನು ಇಕ್ಕೋದ್ರಲ್ಲಿ ತಾಯಿಯ ರೂಪದಲ್ಲಿ ಹೆಂಡತಿ ಮಾಡಬೇಕು, ಬಡಿಸಬೇಕು ಅಂತ ಹೇಳ್ತಾರಂತೆ. ಶಯನೇಶು ರಂಭಾ ಅಂತ ಹೇಳ್ತಾರೆ. ಅಂದ್ರೆ ಶಯನೇಶು ಅಂದ್ರೆ ಮಲ್ಕೋಬೇಕಾದ್ರೆ ರಂಭೆಯ ಹಾಗೆ ಸುಖವನ್ನು ಕೊಡಬೇಕು ಅಂತ ಹೇಳ್ತಾರೆ. ಶಯನೇಶು ರಂಭಾ, ಶಯ್ಯಾಗಾರದಲ್ಲಿ ರಂಭೆ ರೀತಿಯಲ್ಲಿ ಸುಖವನ್ನು ಕೊಡಬೇಕು ಅಂತ ಸುಭಾಷಿತಕಾರ ಹೇಳ್ತಾನೆ. ಶಯನೇಶು ರಂಭಾ ಧರ್ಮೇ ಅನುಕೂಲ ಅಂತ ಹೇಳ್ತಾರೆ ನೋಡಿ. ಧರ್ಮೇ ಅನುಕೂಲ ಅಂದ್ರೆ ಹೆಂಡತಿ ಹೇಗಿರಬೇಕು ಅಂತಂದ್ರೆ, ಧರ್ಮ ಕಾರ್ಯದಲ್ಲಿ ಯಾವುದಾದ್ರೂ ಒಂದು ಹೋಮ, ಯಜ್ಞ, ಯಾಗ ಇವೆಲ್ಲ ಮಾಡಬೇಕಾದ್ರೆ, ಆಮೇಲೆ ಅತಿಥಿಗಳನ್ನ ಆದರಾತಿಥ್ಯವನ್ನು ತೋರಿಸಬೇಕಾದ್ರೆ ಧರ್ಮೇ ಅನುಕೂಲ, ಧರ್ಮ ಕಾರ್ಯದಲ್ಲಿ ಅನುಕೂಲವಾಗಿರಬೇಕು. ನಾವು 4 ಜನರಿಗೆ ಅನ್ನ ಆಗಬೇಕು ಅಂತ ಆದ್ರೆ ಯಾರಾದ್ರೂ ಅತಿಥಿಗಳನ್ನು ಕರೆದ್ರೆ ಮುಖ ಸಿಂಡ್ರಿಸ್ಕೋಬಾರ್ದು. ಅಯ್ಯೋ ಇವರೆಲ್ಲ ಯಾಕಲ್ಲ ಬಂದ್ರಪ್ಪ, ಇವ್ರಿಗೆ ಯಾರು ಅನ್ನ ಮಾಡಿ ಬಡಿಸೋದು ಯಾರು, ಅಡಿಗೆ ಮಾಡಿ ಬಡಿಸೋದು ಯಾರು ಅನ್ನೋ ತರ ಇರಬಾರ್ದು. ಅತಿಥಿಗಳಿಗೆ ಆದರಾತಿಥ್ಯ ತೋರಿಸಬೇಕು ಅಂತ ಆದರೆ ಗಂಡನ ಜೋಡಿ ಸಹಾಯಕ್ಕೆ ನಿಲ್ಲಬೇಕೇ ವಿನಃ ಆದರಾತಿಥ್ಯದಲ್ಲಿ ಮುಖ ಸಿಂಡ್ರಿಸ್ಕೋಬಾರದು. ಅದಕ್ಕೋಸ್ಕರ ಧರ್ಮೇ ಅನುಕೂಲ, ಧರ್ಮದಲ್ಲಿ, ಧರ್ಮ ಕಾರ್ಯದಲ್ಲಿ ಸಹಾಯಕಿಯಾಗಿ ಇರಬೇಕು. ಧರ್ಮೇ ಅನುಕೂಲ, ಧರ್ಮ ಕಾರ್ಯದಲ್ಲಿ ಸಹಾಯಕಿಯಾಗಿ ಇರಬೇಕು, ಅನುಕೂಲಕರವಾಗಿರಬೇಕು. ಕ್ಷಮಯ ಧರಿತ್ರಿ, ಕ್ಷಮಿಸುವುದರಲ್ಲಿ ಭೂಮಿಯ ರೀತಿಯಲ್ಲಿ ಇರಬೇಕಂತೆ ನೋಡಿ. ಹೆಂಡತಿ ಆದವಳು ಗಂಡನ ಯಾವುದೇ ತಪ್ಪುಗಳನ್ನ ಕ್ಷಮಿಸಬೇಕು ಅಂತ ಹೇಳ್ತಾರೆ. ಭೂಮಿ ತಾಯಿ ತರ ಕ್ಷಮಿಸಬೇಕಂತೆ ನೋಡಿ. ಭೂಮಿ ತಾಯಿ ಏನೇ ಮಾಡಿ ನೀವು ಅದನ್ನ ಊಳಿ, ಬಿತ್ತಿ, ಕಡಿರಿ, ಕೊಚ್ಚಿ ಏನೇ ಮಾಡಿದ್ರು ಸಹಿತ, ದೊಡ್ಡ ದೊಡ್ಡ ಬಾಂಬುಗಳನ್ನು ಹಾಕಿ ಬಂಡೆಗಳನ್ನ ಸೀಳಿ ಆದರೂ ಸಹಿತ ಭೂಮಿ ತಾಯಿ ಕ್ಷಮಿಸ್ತಾಳೆ, ನಮ್ಮನ್ನ ಕ್ಷಮಿಸ್ತಾಳೆ. ಆ ರೀತಿಯಲ್ಲಿ ಕ್ಷಮಾಗುಣವನ್ನು ಹೊಂದಿರಬೇಕಂತೆ ಹೆಂಡತಿ ಆದವಳು. ಆ ರೀತಿಯಲ್ಲಿ ಕ್ಷಮಾಪಣೆ ಅಂದ್ರೆ ಯಾವುದೇ ತಪ್ಪನ್ನು ಮಾಡಿದರೂ ಸಹಿತ ಗಂಡನಾದವನು ಹೆಂಡತಿಯಾದವಳು ಕ್ಷಮಿಸಬೇಕಂತೆ. ಅಂದ್ರೆ ಯಾವುದೇ ತಪ್ಪು ಮಾಡಿದ್ರು ಹೆಂಡತಿ ಕ್ಷಮಿಸ್ತಾಳೆ ಅಂತ
ಗಂಡನು ಸಹಿತ ತಪ್ಪು ಮಾಡಬಾರದು. ಯಾವುದೇ ಮಾಡಿದರೂ ಸಹಿತ ಹೆಂಡತಿ ಕ್ಷಮಿಸಬೇಕು. ಅದು ಅವಳ 6 ಗುಣ, ಕ್ಷಮಾಗುಣವನ್ನು ಅದರಲ್ಲಿ ಇರುತ್ತೆ, ಕ್ಷಮಿಸ್ತಾನೇ ಇರ್ತಾಳೆ ಅಂತ ಗಂಡು ಸಹಿತ ಎಲ್ಲವನ್ನು ಮಾಡ್ತಾನೆ ಇರಬಾರ್ದು. ಅದು ತಪ್ಪಾಗತ್ತಲ್ವಾ? ಆ ರೀತಿಯಲ್ಲಿ ಕ್ಷಮಾಗುಣದಲ್ಲಿ ಧರಿತ್ರಿಯ ಹಾಗೆ, ಭೂಮಿಯ ತಾಯಿಯ ಹಾಗೆ ಇರಬೇಕು ಅಂತ ಸುಭಾಷಿತಕಾರ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಇಂಥ 6 ಗುಣಗಳು, ಷಾಡ್ಗುಣ್ಯಯುಕ್ತ ಕುಲಮುದ್ಧರಿತ್ರಿ, ಈ ಎಲ್ಲ ಗುಣಗಳು ನಾನು ಹೇಳಿದ್ನಲ್ಲ, ಈ ಎಲ್ಲ ಗುಣಗಳು ಯಾವ ಹೆಣ್ಣಿನಲ್ಲಿ ಇದೆಯೋ ಆ ಹೆಣ್ಣು ಕುಲವನ್ನು ಉದ್ಧಾರ ಮಾಡ್ತಾಳೆ, ವಂಶವನ್ನು ಉದ್ಧಾರ ಮಾಡ್ತಾಳೆ ಅಂತ ಹೇಳ್ತಾ ಈ ಸುಭಾಷಿತವನ್ನು ನಾವು ತಿಳ್ಕೊಂಡ್ವಿ ಇವತ್ತು. ಅದ್ಭುತವಾದಂಥ ಸುಭಾಷಿತ, ಅರ್ಥ ಅದ್ಭುತವಾಗಿದೆ ಅಲ್ಲ? ಅದಕ್ಕೋಸ್ಕರವಾಗಿ ಇದನ್ನ ಕೇಳಿ, ಆದರೆ ಈ ಸುಭಾಷಿತವನ್ನು ಕಂಠಪಾಠ ಮಾಡಿ 4 ಸಾರಿ 6 ಸಾರಿ ಕೇಳಿ ಇದನ್ನ. ಯಾಕೆ ಅಂದರೆ ಇಲ್ಲಿ ನಾವು ಅಳವಡಿಸ್ಕೊಳ್ಳಿಕ್ಕಾಗತ್ತೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಸುಭಾಷಿತವನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಎಲ್ಲರೂ ಕೇಳಿ ಕಂಠಪಾಠ ಮಾಡಿ. ಎಲ್ರಿಗೂ ನಮಸ್ಕಾರ.